ರಾಷ್ಟ್ರಕವಿ ಕುವೆಂಪು ಅವರ ಕುಪ್ಪಳ್ಳಿಯ ಮನೆಯಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಧ್ವಂಸಗೊಳಿಸಿ ಪದ್ಮಭೂಷಣ ಪದ್ಮವಿಭೂಷಣ ಪ್ರಶಸ್ತಿಗಳನ್ನು ಕಳ್ಳತನ ಮಾಡಿದ ಕಳ್ಳನ ಬಗ್ಗೆ ಪೊಲೀಸರಿಗೆ ಮಹತ್ವದ ಮಾಹಿತಿ ಲಭ್ಯವಾಗಿದೆ. ಕಳ್ಳತನಕ್ಕೂ ಮೊದಲು ಕೈಗೆ ಗ್ಲೌಸ್ಗಳನ್ನು ಧರಿಸಿ ಕೈಯಲ್ಲಿ ರಾಡ್ ಹಿಡಿದು ಸಂಗ್ರಹಾಲಯದ ಗಾಜುಗಳನ್ನು ಪುಡಿ ಪುಡಿ ಮಾಡಿ ಪ್ರಶಸ್ತಿಯನ್ನ ದೋಚಿದ ಕಳ್ಳನ ಕೈಚಳಕದ ಮತ್ತೊಂದು ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ವಿಡಿಯೋವನ್ನ ಜಿಲ್ಲಾ ಪೊಲೀಸ್ ಇಲಾಖೆ ಬಿಡುಗಡೆಗೊಳಿಸಿದೆ. ಅಲ್ಲದೆ ಈ ಕಳ್ಳನ ಬಗ್ಗೆ ಮಾಹಿತಿ ನೀಡಿದವರಿಗೆ ಈಗಾಗಲೇ 10,000 ರೂಪಾಯಿ ಬಹುಮಾನ ಘೋಷಣೆ ಮಾಡಿದ್ದು, ಮಾಹಿತಿ ನೀಡುವವರ ಹೆಸರನ್ನ ಗೌಪ್ಯವಾಗಿಡುವ ಭರವಸೆ ಕೊಟ್ಟಿದೆ. ಪ್ರಕರಣ ಸಂಬಂಧ ಸಿಪಿಐಗಳಾದ ತಿರುಮಲೇಶ್, ಮಂಜುನಾಥ್, ಡಿವೈಎಸ್ಪಿ ರಾಮಚಂದ್ರ ನಾಯ್ಕ್ ನೇತೃತ್ವದಲ್ಲಿ ತಂಡಗಳನ್ನು ರಚಿಸಿದ್ದು ಕಳ್ಳನ ಪತ್ತೆ ಕಾರ್ಯದಲ್ಲಿ ತೊಡಗಿಸಲಾಗಿದೆ. ಈತನೊಬ್ಬ ವೃತ್ತಿಪರ ಕಳ್ಳನಾಗಿದ್ದು ಹೊರ ಜಿಲ್ಲೆಯವನು ಅಂತ ಪ್ರಾಥಮಿಕ ಮಾಹಿತಿ ಲಭ್ಯವಾಗಿದ್ದು, ಪೊಲೀಸರು ಇವತ್ತು ಸಂಜೆಯೊಳಗೆ ಕಳ್ಳನನ್ನ ಬಂಧಿಸುವ ವಿಶ್ವಾಸದಲ್ಲಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ರಾಜೇಶ್ ಕಾಮತ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜೇಶ್ ಕಾಮತ್, ಈಗಾಗಲೇ ಕುವೆಂಪು ಅವರ ಮನೆಯಲ್ಲಿ ನಡೆದಂತಹ ಒಂದು ಕಳ್ಳತನದ ಬಗ್ಗೆ ಈಗಾಗಲೇ ಸಾಕಷ್ಟು ಪ್ರಗತಿಯ ತನಿಖೆಗಳನ್ನಲ್ಲಿ ನಡೆಸಲಾಗ್ತಾ ಇರುವಂತದ್ದು. ಪೊಲೀಸರು ಕಳ್ಳನನ್ನ ಬಂಧಿಸುವುದಕ್ಕೆ ಯಾವ ರೀತಿಯಾದಂತಹ ಪ್ರಯತ್ನಗಳನ್ನ ತನಿಖೆಗಳನ್ನು ಆರಂಭಿಸಿದ್ದಾರೆ? ನಮಿತಾ, ಈಗಾಗಲೇ ಕುವೆಂಪು ಅವರ ಮನೆಯಲ್ಲಿ ಪದ್ಮಭೂಷಣ ಮತ್ತು ಪದ್ಮವಿಭೂಷಣ ಪ್ರಶಸ್ತಿಗಳನ್ನ ಕಳೆದಿರ್ತಕ್ಕಂಥ ಕಳ್ಳ ಏನಿದ್ದಾನೆ ಅವನು ತುಂಬಾ ಚಾಲಾಕಿ ಕಳ್ಳ ಆಗಿದ್ದ. ಕೈಗೆ ಹ್ಯಾಂಡ್ ಗ್ಲೌಸ್ ಗಳನ್ನ ಹಾಕೊಂಡಿದ್ದ, ಫಿಂಗರ್ ಪ್ರಿಂಟ್ಸ್ ಬೀಳಬಾರ್ದು ಅಂತ ಹೇಳಿ. ಜೊತೆಯಲ್ಲಿ ಒಂದು ರಾಡ್ ಇಟ್ಕೊಂಡು ಎಲ್ಲೆಲ್ಲಿ ಸಿಸಿ ಕ್ಯಾಮೆರಾಗಳಿದೆ ಅವನ್ನೆಲ್ಲವನ್ನು ಹೊಡೆದಿದ್ದ. ಅವನಿಗೆ ಕಣ್ಣಿಗೆ ಕಂಡಿರ್ತಕ್ಕಂಥ 6 ಸಿಸಿ ಕ್ಯಾಮೆರಾಗಳನ್ನು ಧ್ವಂಸ ಮಾಡಿದ್ರು ಕೂಡ ಕೆಲವೊಂದು ಸಿಸಿ ಕ್ಯಾಮೆರಾಗಳು ಸುಮಾರು ಅಲ್ಲಿ 20ಕ್ಕೂ ಹೆಚ್ಚು ಕ್ಯಾಮೆರಾಗಳಿರೋದ್ರಿಂದ ಆತನ ದೃಶ್ಯಗಳು ಸೆರೆ ಆಯ್ತು. ಮತ್ತೆ ಡಿವಿಆರ್ ಉಳಿದಿದ್ರಿಂದ ಪೊಲೀಸರಿಗೆ ಒಂದು ಮಹತ್ವದ ಮಾಹಿತಿ ಲಭ್ಯ ಆಗ್ಲಿಕ್ಕೆ ಕಾರಣ ಆಯ್ತು ಅಂತ ಹೇಳ್ಬೋದು. ಆತ ಶಿವಮೊಗ್ಗ ಜಿಲ್ಲೆಯವನು ಅಲ್ಲ ಅನ್ನೋದನ್ನು ಕೂಡ ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಬಂದಿದೆ. ಆತ ಒಬ್ಬ ವೃತ್ತಿಪರ ಕಳ್ಳ ಆಗಿದ್ದು ಆತ ಹೊರ ಜಿಲ್ಲೆಯವನಾಗಿದ್ದು ಅವನ ಬಗ್ಗೆ ಮಹತ್ವದ ಸುಳಿವು ಲಭ್ಯ ಆಗಿರೋ ಹಿನ್ನೆಲೆಯಲ್ಲಿ ಬಹುತೇಕ ಆತನನ್ನ ಬಂಧಿಸುವ ವಿಶ್ವಾಸವನ್ನ ಇವತ್ತು ಸಂಜೆ ಒಳಗೆ ನಾವು ಬಂಧಿಸ್ತೀವಿ ಅನ್ನೋ ವಿಶ್ವಾಸವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರವಿ ಡಿ ಚರಣನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೆ ಈ ಕಳ್ಳ ಏನಿದ್ದಾನೆ ಈತ ಕಳ್ಳತನ ಮಾಡೋಕ್ಕೋಸ್ಕರ ಬಂದಿದ್ದ, ಅಲ್ಲಿ ಯಾವುದೇ ದ್ವೇಷಕ್ಕಾಗಿ ಅಥವಾ ಇನ್ನೊಂದಕ್ಕಾಗಿ ಕೃತ್ಯ ನಡೆದಿಲ್ಲ ಅನ್ನೋದನ್ನು ಕೂಡ ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಈ ಕಳ್ಳತನದ ಹಿಂದೆ ಇನ್ಯಾರು ಇದ್ದಾರಾ, ಈತನಿಗೆ ಬೆಂಬಲ ಯಾರಾದ್ರೂ ನೀಡಿದಾರಾ ಅಥವಾ ಈತನ ಜೊತೆಗೆ ಮತ್ತಿಷ್ಟು ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲವನ್ನೂ ಕೂಡ ಪೊಲೀಸ್ ಇಲಾಖೆ ಅದನ್ನು ಬಂದ ಬಳಿಕ ಮತ್ತಷ್ಟು ಮಾಹಿತಿನ ಬೆಳಕಿಗೆ ತರುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಈತ ತುಂಬಾ ಪ್ರೊಫೆಷನಲ್ ಆಗಿ ಕಳ್ಳತನ ಮಾಡಿರೋ ಹಿನ್ನೆಲೆಯಲ್ಲಿ ಪೊಲೀಸರು ಆತನನ್ನ ಬಂಧಿಸಿ ನಾವು ಖಂಡಿತವಾಗಿ ಇವತ್ತು ಸಂಜೆ ಒಳಗೆ ಅವನು ಬಂಧಿಸ್ತೀವಿ ಅನ್ನೋ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ರಾಜೇಶ್ ಡೀಟೇಲ್ಸ್ಗೆ.